ಜಮೀನಲ್ಲಿ ವಹಿಸ್ಕೊಳ್ಳಿ ಎರಡು ಕೊಟ್ಟಿರಲಿಲ್ಲ, ಬಾಯಿ ಮಾತೇ ಹೇಳಲಿಲ್ಲ. ಬರೆದು ಸುಮಾರು 150ಕ್ಕೂ ಹೆಚ್ಚು ಮನವಿಗಳನ್ನು ಕೊಟ್ಟಿದ್ದೀವಿ. ನಮ್ಮ ಜಮೀನೆಲ್ಲ ವಹಿಸ್ಕೊಳ್ಳಿ, ನೀವು ನಮ್ಗೆ ಏನು ಕೊಡಬೇಕು ನಾವು ಕೇಳೋದು ಬೇಡ, ನಾವು ಕೇಳೋದು ಬೇಡ, ಪರ್ಮಿಟ್ ಅದೇ ನಾವು ಕೇಳೋದು ಬೇಡ. ರೆವಿನ್ಯೂ ಇಲಾಖೆಯವರು, ತೋಟಗಾರಿಕೆಯವರು, ಕೃಷಿ ಇಲಾಖೆಯವರು ಬಂದು ನಮ್ಮ ಬೆಳೆ ಏನು ಬೆಳಿತೀವಿ ಲೆಕ್ಕ ಹಾಕಿ ವರ್ಷಕ್ಕೂ ಅಥವಾ ವಾರ್ಷಿಕವಾಗಿ ವರ್ಷದಲ್ಲಿ 3 ಬೆಳೆ ಬೆಳೆದ್ರೆ 3 ಬೆಳೆ ಅಂತ ಪರಿಹಾರವನ್ನು, ವರ್ಷದ ಬೆಳೆ ಪರಿಹಾರವನ್ನು ಕೊಡಿ ಅಂತೇಳಿ ಮನವಿ ಮಾಡಿದ್ದೀವಿ. ಅದರ ಬಗ್ಗೆ ನೀವು ತೀರ್ಮಾನ ತಗೊಂಡಿದ್ದಾದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಹೊರಮನ ಕಡೆ ಹೋಗ್ಬಿಟ್ಟು ಏನೋ ನಮ್ಮ ಕರ್ಮಾರ್ಪ ಅನುಭವಿಸೋಣ ಅಂತೇಳಿ ಈ 4 ಪಂಚಾಯತಿ ವ್ಯಾಪ್ತಿ ದೊಡ್ಡ ದಾವಣ ಆನೆಗಳು. ಈಗ ನಿಮಗೆ ಸಲಹೆಗಳು ಅನ್ನುವ ನೀವೆಲ್ಲ ಕೇಳ್ತಿದ್ವಿ ನಾವೆಲ್ಲ. ಬಹಳ ಮುಖ್ಯವಾಗಿ ಮಂತ್ರಿ ಬಂದು ಇಲ್ಲಿ ಅರಣ್ಯ ಮಂತ್ರಿಗಳು 1 ವರ್ಷ ಆಯಿತು ಮಾತಾಡ್ತಾ ಕೊನೆನೇ ಹೇಳಿದ್ವಿ. ಅಂದ್ರೆ ಮಾತಾಡಿ ಮುಗಿದ ಮೇಲೆ 2 ವರ್ಷ ಬೇಕು ಅಂತ ಹೇಳ್ಕೊಂಡು ಇದು ಕಮಿಟ್ಮೆಂಟ್ ಅಲ್ಲ, ಅರಣ್ಯ ಇಲಾಖೆ ಬೆನಿಫಿಟ್ ಅಂತ ಹೇಳಿದ್ವಿ. ಹೌದೇನಪ್ಪ? 2 ವರ್ಷ ಬೇಕು, 6 ವರ್ಷಕ್ಕೆ ಹೌದು ಇಲ್ಲ 1 ವರ್ಷಕ್ಕೆ ಆಯಿತು. ಅಲ್ಲ, ಆ ಪದ ಬಳಸಿದ್ದು ಎಷ್ಟು ಮಟ್ಟಿಗೆ ಒಬ್ಬ ಅರಣ್ಯ ಸಚಿವರಿಗೆ ಅರ್ಹತೆ ಉಳಿಸ್ಕೊತದೆ. ಇಷ್ಟೆಲ್ಲ ಇರಬೇಕಾದ್ರೆ ಹೊಣೆಗಾರಿಕೆ ಅನ್ನೋದು ನಿರ್ವಹಿಸ್ತಾ ಇದ್ದಾಗ ಇವು ನಮ್ದು ಬರೀ ಬೆಳೆ ಅಷ್ಟೇ ಅಲ್ಲ, ನಮ್ಮ ಬದುಕು ಕಳ್ಕೊತಿದ್ದೀವಿ. ಬೆಳೆ ಅನ್ನೋದ್ರಿಂದ ನಮ್ಮ ಬದುಕದೆ, ಅಲ್ಲಿ ನಮ್ಮ ಕುಟುಂಬ ಇದೆ, ಅಲ್ಲಿ ನಮ್ಮ ಸಹಜೀವನ ಇದೆ, ನಮ್ಮ ವ್ಯವಹಾರಗಳಿವೆ, ನಮ್ಮ ತಿಳ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಆಚೆಗೆ ಪ್ರಯೋಗ ಆಗಬೇಕು. ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಯ್ತದೆ. ಈಗ ನಿಮ್ಮಲ್ಲಿ ನಿಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ರೇಂಜ್ ಏನೇನಿದ್ದಾವೋ ಅಲ್ಲಿಂದೆಲ್ಲ ಮೆನ್ಗಳ ಡೆಪ್ಯೂಟ್ ಮಾಡಿ ಓಡಿ ಹಾಕ್ತೀವಿ. ಎಲ್ಲಿ ಜಾಸ್ತಿ ದಾಳಿ ಇದೆಯೋ ಅಲ್ಲಿಗೆ ETF 24 ಜನ ಹಾಕ್ಬೋದು. ಅವ್ರು ರಾತ್ರಿ ಮಾಡಿದ್ಮೇಲೆ ಮರುಕೋಬೇಕು. ರಾತ್ರಿ ಎಷ್ಟೊತ್ತಿನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನೋವಾಗ್ತದೆ, ಅವ್ರ ಪ್ರಾಣ ಕೂಡ ಈಗ ಹೋಗದೆ. ರೈತರಿಗೆ ಮತ್ತೆ ನಾಳೆ ಹೋಗೋದಿಲ್ಲ, ಕೇಳೋಕ್ಕೂ ಬರೋದಿಲ್ಲ. ಎಚ್ಚರಿಕೆ ನಮಗೆ ಎಲ್ಲ ಎಷ್ಟೇ ಇದ್ರೂ ಕೂಡ ಆನೆಗಳು ಬಹಳ ಸೂಕ್ಷ್ಮ. ನಾವು ಬಲಿಯಾಗ್ತಾ ಇರುವಂಥದ್ದು ಪ್ರಾಯಶಃ ರೈತರೇ ಇರಬೇಕು. ಅಧಿಕಾರಿಗಳನ್ನೆಲ್ಲ ತಗೊಂಡಿದ್ರೆ, ನಿಮ್ಮ ಮಟ್ಟದ ಅಧಿಕಾರಿಗಳನ್ನ ಬಲಿ ತಗೊಂಡಿದ್ರೆ ಪ್ರಾಯಶಃ ಆಗ ಇಲಾಖೆಗೆ ಅರಣ್ಯ ಭವನಕ್ಕೆ ಜ್ಞಾನೋದಯ ಆಗುವಂತ ದಯಮಾಡಿ ನಿಮ್ಮ ಪ್ರಾಣ ಯಾರು ಹೋಗೋದು ಬೇಡ, ರೈತರು ಹೋಗೋದು ಬೇಡ ಅನ್ನುವಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದೆ. ಬರೋದು ಅಂದ್ರೆ ಪ್ರಯೋಗ ಇವತ್ತಿಂದ ಸ್ಟಾರ್ಟ್ ಆಗಬೇಕು. ಸುಮ್ಮನೆ ಮಾಡುವುದು, ನಮ್ಮ ರೈತರು ಪಾಪ ನೋಡ್ಕೊಂಡು ಅಲ್ಲಿ ತಡೆ ಹಾಕುವುದು, ನಮ್ಮ ಅಣ್ಣ ತಮ್ಮಂದಿಗೆ ಅಕ್ಕ ತಂಗಿ ಓಡಾಡ್ದಂಗೆ ರಸ್ತೆ ತಡೆ ಮಾಡೋದು, ನಮ್ಮ ಬದುಕು ಕುಟುಂಬ ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಬಹಳ ಸಂಕಷ್ಟಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕೆ ನೀವು ಯಾವ ಎಲ್ಲ ರೇಂಜ್ಗಳನ್ನ ಬರೀ 24 ಜನ ಕಾರ್ ಆಗೋದಿಲ್ಲ, 500 ಜನ ಇಲ್ಲಿ ಸಾಧ್ಯ ಆಗಿದೆ. ಗರ್ಭಳಿ ಬೇರೆ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆ ಕೆಲಸ ಇಲ್ಲದೆ ಅಲ್ಲೆಲ್ಲೋ ರೆಸಾರ್ಟ್ ಕೊಡ್ತಾರೆ, ಕಣ್ಣಾರೆ ಕಂಡಿದ್ದೀವಿ ನಿಮ್ಮ ಇಲಾಖೆಗಳು. ಈ ಕಾರಣಕ್ಕೆ ನಾವು ಹೇಳ್ತೀವಿ, ಇಲ್ಲಿಗೆ ODRs ತಿಳ್ಕೊಂಡು ನಿಮ್ಮ PCC ಕೇಳಿದ್ವಿ, ಇಲ್ಲ PCC ಬರ್ಮಾಡಿ ಕಾಯೋಣ ಸಂಜೆಗಂಟ. ಈಗ ನಮಗಿರೋದು ನೋಡಿ, ಈಗ ನಾವು ಕಂಡ್ವಿ ಶಾಶ್ವತ ಪರಿಹಾರ ಏನು, ಯಾವಾಗ ಅನ್ನೋದು ಎಲ್ಲರೂ ಮನಸ್ಸಿರೋದು. ಹೌದೌದು, ಏನು ಪರಿಹಾರ ಶಾಶ್ವತವಾಗಿ ಯಾವಾಗ ಒಂದು. ಈಗ ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಇಲಾಖೆಯವರು ರೆಸಾರ್ಟ್ಸ್ ಎಷ್ಟಿದ್ದಾವೆ ನೀವು ಈ ಭಾಗದಲ್ಲಿ, ರೆಸಾರ್ಟ್ಸ್ಗಳಿಂದ ಅಪಾಯ. ಜನ ಹೋಗ್ತಿದ್ದಾರೆ, ಮೋಜ್ ಮಾಡಕ್ ಬರ್ತಿದ್ದಾರೆ, ಬೆಂಗಳೂರಿಂದ ಮೋಜ್ ಮಾಡ್ಲಿಕ್ಕೆ ರೆಸಾರ್ಟ್ಸ್ ಬರ್ತಾರೆ. ಅವ್ರು ಯಾವ ಹೊರಗಡೆ ಬರ್ತಾರೆ, ಕೂತ್ಕೋತಾರೆ, ಆಯ್ತದೆ, ಫೈನಿಂಗ್ ಮಾಡ್ತಾರೆ, ಕ್ಯಾಂಪ್ ಮಾಡ್ತಾರೆ, ಏನೇನೋ ಆಗ್ತದೆ ಮಾಡಿ. ಆದರೆ ನಿಮ್ಮ ಅರಣ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಿಮ್ಮ ಇಲಾಖೆಯ ಮಳವಳ್ಳಿ ಪಕ್ಕ ಒಂದು ಯಾವುದೋ ಹೆಸರು ನಾನು ಮಾಡ್ಕೊಂಡೆ, ದೊಡ್ಡ ಮಾಗಡಿ ಅಂತೇಳಿ ಬರ್ತಾ ಇದ್ರೆ ಅವನ್ನ ಬರ್ಮಾಡ್ಕೊಳ್ಳಿ. ಇಲ್ಲಿಗೆ ಬರ್ತಾ ಇದ್ರೆ ಅವ್ರನ್ನ ಬರ್ಮಾಡ್ಕೊಳ್ಳಿ. ದೊಡ್ಡ ಮಾಗಡಿ ಅನ್ನೋ ರೆಸಾರ್ಟ್ನ ಮುಚ್ತೀರಿ. ಯಾಕೆ? ಪಬ್ಲಿಕ್ ನ್ಯೂಸೆನ್ಸ್ ಅನ್ನುವಂಥದ್ದಾಗಿತ್ತು. ನಿಮ್ಮ ವ್ಯಾಪ್ತಿನಲ್ಲಿ ಎಷ್ಟಿದ್ದಾವೋ ನಿಮ್ಮವನ್ನು ಮುಚ್ಚಾಕ್ರಿ. ಪ್ರೈವೇಟ್ ಆಗಿರ್ತಕ್ಕಂಥವು ಮುತ್ತತ್ತಿ ಅಕ್ಕಪಕ್ಕ ಎಲ್ಲ ತಿಳ್ಕೊಂಡು ಏನು ದುಡ್ಡು ಸಲುವಾಗಿ ಬನ್ನಿ ನಮ್ಮ ರೆಸಾರ್ಟಲ್ಲಿ ಅಂತೇಳಿ ಆನ್ಲೈನ್ ಬುಕಿಂಗ್ ಮಾಡಿಕೊಂಡು ಅಲ್ಲಿ ಮೀನು ಬೇಕೆ ಏನು ಬೇಕು ಎಲ್ಲ ನಡೀತಾವೆ. ಅದರಿಂದ ಕೂಡ ಡಿಸ್ಟರ್ಬೆನ್ಸ್ ಆಗಿದೆ. ಮೇವುಗಳು ಇಲ್ಲದೆ ಇರೋದ್ರಿಂದ ಅರಣ್ಯ ಭಾಗದಲ್ಲಿ
ಹೇಳಿದ್ರು ಸ್ನೇಹಿತರು ಮಾತಾಡಿದ್ರೆ ಬಹಳ ಸ್ಪಷ್ಟವಾಗಿ ಹೇಳೋರೆ, ಮೇವುಗಳು ಅಲ್ಲೇ ಇದ್ರೆ ಅವ್ರು ಬೇಕಾದ ಮೇವನ್ನ ಅಲ್ಲೇ ಏನಾದ್ರು ಟೆಂಟೇಟಿವ್ ಪ್ರೋಗ್ರಾಮ್ ಹಾಕೊಳ್ಳಿ. ಟೆಂಟೇಟಿವ್ ಪ್ರೋಗ್ರಾಮ್ ನಮ್ಮನ್ನ ಕಾಪಾಡಬೇಕು ಅಂತ ಮನಸ್ಸಲ್ಲಿ ಇದ್ರೆ ನಿಮ್ಗೆ ಆಲೋಚನೆ ಮಾಡಿ. ಅದರ್ವೈಸ್ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಲಿಕ್ಕಾದ್ರೆ ಸರ್ ಇದು ಕ್ಷೇಮ ಅಲ್ಲ. ಮಂತ್ರಿನೇ ಬಂದು ಇಲ್ಲಿ 1 ಕಿಲೋಮೀಟರ್ ಅಲ್ಲಿ ಬಂದು ಕೂತ್ಕೊಂಡು ಸಭೆ ಮಾಡೋದ್ಮೇಲೆ ಇಷ್ಟು ನೆಗ್ಲಿಜೆನ್ಸ್ ಅಂದ್ರೆ ಅರಣ್ಯ ಭವನಕ್ಕೆ ಇದು ಬಹಳ ರೈತರನ್ನ ಬರೀ ಜೀವಂತ ಸಮಾಧಿ ಮಾಡೋದು ಕೊಟ್ಟಿರೋದು. ನಿಮ್ ಗಮನಕ್ಕೆ ಬಂದಿರ್ಬೇಕು, ತರ್ಸ್ಕೊಳ್ಳಿ ರಿಪೋರ್ಟು. ಆನೆ ಇಲ್ಲಿಗೆ ಬರ್ತವೆ, ಯಾಕೆ ಇಲ್ಲಿಗೆ ಬರ್ತವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿಸಿ. ನೀವು ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ಗಂಟ 15 ವರ್ಷ 16ನೇ ವರ್ಷಕ್ಕೆ ಹೋಗ್ತಾ ಇದೆ. 2011 ಪ್ರಾರಂಭ ಆದವು ಆನೆ. 1-2 ಬರ್ತಿದ್ದೋ ಸ್ಯಾಂಪಲ್ಗೆ, ಎಲ್ಲೋ ಟಚ್ ಮಾಡಿ ರುಚಿ ನೋಡ್ಕೊಂಡು ಹೋಗ್ತಿದ್ದೋ, ವಾಪಸ್ ಹೊರಟೋಗ್ತಿದ್ದೋ. ಮತ್ತೆ 3 ತಿಂಗಳು 6 ತಿಂಗಳು ಇನ್ನೊಂದು 4 ಕರ್ಕೊಂಡ್ಬಂದು ಈಗ ಇವು ಸಂತತಿ ಸಿಕ್ಕಾಬಿಟ್ಟೆ ಆಗುತ್ತದೆ. ಬಹಳ ಕಷ್ಟ ಇದೆ ಅಪ್ಪ. ನಾನು ಎಲ್ಲರ ಬಗ್ಗೆ ನಾನು ಅವರೆಲ್ಲರೂ ಕ್ಷಮೆ ಕೇಳಿ ನಾನು ಹೇಳ್ತೀನಿ. ಯಾರು ನಿಮ್ಗೆ ಅವ್ರವಾಗಿ ಮಾತಾಡೋದು ಬೇಕಾಗಿಲ್ಲ, ಅರ್ಥ ಆಗುತ್ತೆ ನಮ್ಗೆ. ಆದ್ರೆ ನನಗೆ ನ್ಯಾಯ ಒದಗಿಸುವಂತ ನಿಟ್ಟಿನಲ್ಲಿ ತತ್ಕ್ಷಣವಾಗಿ ಟೆಂಪರರಿ ಅರೇಂಜ್ಮೆಂಟ್ ಆಗಬೇಕು. ಏನ್ ಮಾಡ್ತಿರೋ ಗೊತ್ತಿಲ್ಲ. ಡ್ರೋನ್ ಇಲ್ಲಿ ಬಂದ್ಬಿಟ್ಬಿಟ್ಟು ಹೆಸರುಗಟ್ಟದಲ್ಲಿ 3 ಇಟ್ಟಿದ್ದೀನಿ, ಬನ್ನೇರುಗಟ್ಟದಲ್ಲಿ ಏನದಲ್ಲ. ಒಟ್ಟಾರೆ 10 ಡ್ರೋನ್ ಅಲ್ಲ, 10 ಡ್ರೋನ್ ಇಲ್ಲೇ ಕ್ಯಾಂಪ್ ಮಾಡಿಸಿ ಓಡಿಸಿ 10, 12, 11, 15 ವರ್ಷದಿಂದ ನಾವು ನಿರಂತರವಾಗಿ ನೋವು ಅನುಭವಿಸಿದ ಕಡೆಗೆ ಫೋಕಸ್ ಮಾಡಿ ಒಂದು ಪಂಪ್ ಸೆಟ್ ತಿರುಗಿಬಿಟ್ಟು ಗೊತ್ತು ನಿಮಗೆ ನಮ್ಗೆ ಎಷ್ಟು ಬಾಧೆ ನಷ್ಟ ಅನ್ನೋದು ಗೊತ್ತದೆ. ಲಕ್ಷ ಕೊಟ್ಟರು ಸಾಕಾಗುವುದಿಲ್ಲ. ನಮ್ ಬೇಸಾಯ ಬೇಡ ಅನ್ಸದೆ. ಈ ಮಧ್ಯೆ ಕಳ್ತನಗಳು ಶುರುವಾಗವೆ, ಕೇಬಲ್ ಕದೀತಿದ್ದಾರೆ. ಒಂದಲ್ಲ ಎರಡಲ್ಲ, ಸಾಕು ಪ್ರಾಣಿ ಮೇಕೆ ಕುರಿ ಎಲ್ಲವೂ ಕೂಡ ಹೋಗ್ತಿದ್ದಾವೆ. ಇನ್ನೇನಿಲ್ಲ, ಯಾರೋ ಹೊರಗಡೆ ಯಾರಿಗೋ ಎಲಿಫೆಂಟ್ ಬಂದಂಗೆ ಬೇರೆ ಕಡೆಯವರು ಬಂದು ಕಳ್ತನ ಶುರು ಮಾಡೋರು. ಏನೇನೋ ಕಾಳ ಅದೇ. ಇದ್ರ ಒಂದು ಕಾರಣಕ್ಕಾಗಿ ನಾವು ಏನೇನೆಲ್ಲ ಕಳ್ಕೊತಿದ್ದೀವಿ, ನೆಮ್ಮದಿ ಕಳ್ಕೊತಿದ್ದೀವಿ. ನಾವು ಕೈ ಬಂದು ಬಾಯಿಗಿಲ್ಲ ಅನ್ನೋದಾದ್ರೆ ನಾವು ಹೆಂಗೆ ಸರ್ವೈವ್ ಆಗೋದು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ನೋಡಿ. ಇನ್ನೊಂದು ನೀವು ಹೇಳಿದ್ರಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ನೀವು 25-30%